ಅಪ್ಪಟ ಕನ್ನಡತಿಯ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಅಪರ್ಣಾ ಅವರ ನಿಧನದ ಸುದ್ದಿ ಕೇಳಿ ದುಃಖವಾಗಿದೆ. ಕನ್ನಡ ಭಾಷೆಯಲ್ಲಿ ಅತ್ಯಂತ ಸೊಗಸಾಗಿ ಅವರು ನಿರೂಪಣೆ ಮಾಡ್ತಾ ಇದ್ರು. ಬಹುಮುಖ ಪ್ರತಿಭೆ ನಮ್ಮನ್ನ ಅಗಲಿರೋದು ದುಃಖಕರ ಸಂಗತಿ ಹೀಗಂತ ಟ್ವಿಟರ್ ಖಾತೆಯ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ. ಗಣ್ಯಾತಿ ಗಣ್ಯರು ಕೂಡ ಕಂಬನಿ ಮಿಡಿತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಪರ್ಣಾ ಅವರ ನಿರೂಪಣಾ ಶೈಲಿಯನ್ನ ಹಾಡಿ ಹೊಗಳಿರೋದು ಸ್ಪಷ್ಟವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಅನೇಕ ರಾಜಕೀಯ ಗಣ್ಯಾತಿ ಗಣ್ಯರ ಕಾರ್ಯಕ್ರಮಗಳಿಗೆ ಕಾಯಮಾಗಿ ಅಪರ್ಣಾ ಅವರ ನಿರೂಪಣೆ ಬೇಕು ಅಂತ ಕೇಳ್ತಾ ಇದ್ರು. ಯಾರಿದ್ದಾರೆ ಕಾರ್ಯಕ್ರಮಕ್ಕೆ ಅಂದರೆ ಅಪರ್ಣಾ ಅವರಿದ್ದಾರೆ. ಹಾಗಾದರೆ ಕಾರ್ಯಕ್ರಮ ಅದ್ಭುತವಾಗಿರುತ್ತೆ. ಹಾಗಾದರೆ ಕಾರ್ಯಕ್ರಮದ ಕೊನೆಯ ತನಕ ಕೂಡ ಅಭಿಮಾನಿಗಳು ಈ ಕಾರ್ಯಕ್ರಮವನ್ನು ನೋಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ರಾಜಕಾರಣಿಗಳು ಕೂಡ ಅಪರ್ಣಾ ಅವರ ನಿರೂಪಣೆಯನ್ನೇ ಬಯಸ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಅವರು ಕನ್ನಡದ ಬಗೆಗಿನ ವಿಶೇಷ ಆಸಕ್ತಿ, ಪ್ರೀತಿ ಹಾಗೂ ಜ್ಞಾನದ ಬಗ್ಗೆ ಪ್ರಸ್ತುತಪಡಿಸ್ತಾ ಇರ್ತಾರೆ. ಸೊ ನಿರೂಪಣೆ ಅಂತ ಬಂದಾಗ ಅವರಿಗೆ ಅಚ್ಚುಮೆಚ್ಚಿನ ನಿರೂಪಕಿಯಾಗಿತ್ತು ಅಪರ್ಣಾ ಅವರು ಅನ್ನೋದು ಮತ್ತೊಮ್ಮೆ ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಸಿಎಂ ಸಿದ್ದರಾಮಯ್ಯ ಅವರ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಹೊರಬಿದ್ದಿರುವಂತಹ ಟ್ವೀಟ್ ಕೂಡ ಇದನ್ನೇ ಸೂಚಿಸ್ತಾ ಇದೆ. ಒಂದು, ಅವರ ಕುಟುಂಬ ವರ್ಗಕ್ಕೆ ಧೈರ್ಯವನ್ನು ಹೇಳೋ ಕೆಲಸವನ್ನು ಮಾಡಿದ್ದಾರೆ ಹಾಗೂ ಅಪರ್ಣಾ ಅವರ ಅಕಾಲಿಕ ನಿಧನದ ಸುದ್ದಿಗೆ ಸಂಬಂಧಪಟ್ಟಂತೆ ಸಂತಾಪವನ್ನು ಕೂಡ ಸೂಚಿಸಿರುವುದು ಗಮನಿಸ್ತಾ ಇದ್ದೀವಿ ನಾವು. ಇನ್ನೊಂದು ಕಡೆಗೆ ಅವರ ಪಾರ್ಥಿವ ಶರೀರವನ್ನು ಬನಶಂಕರಿ ಅವರ ನಿವಾಸದಲ್ಲಿ ಇರಿಸಲಾಗಿದೆ. ಸಾರ್ವಜನಿಕ ದರ್ಶನಕ್ಕೆ 11:30 ತನಕ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಹಾಗೆ ಅದಾದ ನಂತರ ಅಂತ್ಯಕ್ರಿಯೆ ನಡೆಸೋದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಈಗಾಗಲೇ ಕುಟುಂಬದ ಬಹುತೇಕರ ಆಗಮನ ಆಗಿದೆ. 3 ಡೇಸಿಂದ ಕೂಡ ಅವರ ಕಂಡೀಷನ್ ಕ್ರಿಟಿಕಲ್ಲೇ ಇತ್ತು. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು. ಜೀವನ್ಮರಣದ ಹೋರಾಟದಲ್ಲಿ ಸೋತರು ಅಪರ್ಣಾ ಅಂತ ಅವರ ಪತಿ ಹೇಳ್ತಾ ಇರಬೇಕಾದ್ರೆ ಅವರ ಧ್ವನಿಯಲ್ಲಿದ್ದಂತಹ ಭಾವನೆ ಎಷ್ಟು ಗದ್ಗದಿತವಾಗಿತ್ತು ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಭಾಷೆ ಮೇಲಿನ ಹಿಡಿತ ಅದ್ಭುತ. ಕನ್ನಡಿಗರ ಮನಸ್ಸಲ್ಲಿ ಶಾಶ್ವತವಾದಂತಹ ಸ್ಥಾನವನ್ನು ಅಪರ್ಣಾ ಅವರು ಈ ಮೂಲಕ ಪಡ್ಕೊಂಡಿದ್ದಾರೆ. ಮೆಟ್ರೋದಲ್ಲಿ ಅವರ ಧ್ವನಿ ಎಷ್ಟು ಅದ್ಭುತವಾಗಿತ್ತು ಮತ್ತು ಪ್ರತಿ ಸಲ ಮೆಟ್ರೋ ಹತ್ತಿದಾಗಲೂ ಕೂಡ ಅವರ ಧ್ವನಿಯ ಪರಿಚಯ ಹಾಗೂ ಆ ಮೃದು ಭಾಷಾ ಕನ್ನಡ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಂತಹ ಖ್ಯಾತಿ ಕೂಡ ಅಪರ್ಣಾ ಅವ್ರಿಗೆ ಸಲ್ಲತ್ತೆ. ಸೊ ಮುಂದಿನ ನಿಲ್ದಾಣ ಅಂತ ಅಪರ್ಣಾ ಅವರು ಹೇಳಬೇಕಾದ್ರೆ ಅವರ ನಿಲ್ದಾಣ ಶಾಶ್ವತವಾಗಿ ಕನ್ನಡಿಗರ ಮನದಲ್ಲಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಹೇಳಬೇಕಾಗತ್ತೆ.